ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣು ಶರಣಾರ್ಥಿ. ಆತ್ಮೀಯ ಶರಣ ಬಂಧುಗಳೇ, ತಮ್ಮೆಲ್ಲರಿಗೂ ತಿಳಿಸುಪಡಿಸೋದೇನಂತಂದರೆ, ಭಗವಂತ ಅದ್ಭುತ ನಮಗೊಂದು ಕಾಣಿಕೆ ಕೊಟ್ಟಿದ್ದಾರೆ. ಅದು ಜೀವನ ಅಂತಕ್ಕಂಥದ್ದು ಕಾಣಿಕೆ. ಇದು ದೇಹ, ಇದ್ರ ಬಗ್ಗೆ ಬಸವಣ್ಣವರು ಭಾಳ ಮೌಲ್ಯವಾಗಿರ್ತಕ್ಕಂಥ ವಿಚಾರವನ್ನು ವ್ಯಕ್ತಪಡಿಸ್ತಾರೆ. ಅವ್ರು ಹೇಳ್ತಾರೆ, ದೇಹವೇ ದೇಗುಲ ಅಂತ ಹೇಳ್ತಾರೆ. ಇದು ನಿಜವಾದ ದೇವರು ಕಾಯ. ಇದಕ್ಕೆ ಕೆಡಿಸಲ್ದಂಗೆ ನಾವು ಬದುಕೋದು. ಭಾಳ ಕಳಕಳಿಯಿಂದ ಕರ್ನಾಟಕ ಸರ್ಕಾರಕ್ಕೆ ಮನವಿ ಮಾಡ್ಕೋತಾ ಇದ್ದೀನಿ. ನಮ್ಮ ಕರ್ನಾಟಕ ಇಡೀ ಭಾರತಕ್ಕೆ ಒಂದು ವೈಶಿಷ್ಟ್ಯತೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ಅದನ್ನೆಲ್ಲ ಜಲ, ಇಲ್ಲಿ ವಿವಿಧ ಭಾಷೆಗಳು, ಇಲ್ಲೊಂದು ಇಡೀ ಭಾರತಕ್ಕೆ, ಇಡೀ ಪ್ರಪಂಚಕ್ಕೆ ಒಂದು ಆಯಾಮವನ್ನು ಹಾಕಿಕೊಟ್ಟಿದೆ ನಮ್ಮ ಕರ್ನಾಟಕ. ಇಂಥ ಕರ್ನಾಟಕದ ಶರಣರ ನಾಡಿದು, ಇದು ಬಸವಣ್ಣನವರ ಬೀಡಿದು. ಇಂಥ ನೆಲದಲ್ಲಿ ಈ ಶರೀರ ಶುದ್ಧ ಇಟ್ಕೋಬೇಕಾದ್ರೆ ಸರ್ಕಾರ ಒಂದು ಕಾನೂನು ತರಬೇಕು. ಅದು ಯಾವುದು ಅಂತಂದರೆ, ಈ ಶರೀರ ಯಾವ ಕಾರಣಕ್ಕೂ ಕೆಡಲ್ದಂಗೆ ಏನು ಮದ್ಯ ಮಾರಾಟ ನಡೀತಾ ಇದೆಯಲ್ಲ, ಅದನ್ನು ಪೂರ್ತಿ ಅದು ರದ್ದುಗೊಳಿಸ್ಬೇಕು. ಅದರದಿಂದ ಬಹಳಷ್ಟು ಹಾನಿ ಆಗ್ತಾ ಇದೆ ನಮ್ಮ ನಾಡಿಗೆ, ನಮ್ಮ ಜನರಿಗೆ. ಸಾಕಷ್ಟು ಅದು ಎಲ್ಲ ರೀತಿಯಿಂದ ಜನರ ಎಲ್ಲ ರೀತಿಯಿಂದ ಹಾನಿ ಆಗೋದರಿಂದ ಇದನ್ನು ಟೋಟಲಿ ಈ ಮದ್ಯ ಮಾರಾಟವನ್ನು ನಿಷೇಧ ಮಾಡಬೇಕು. ಆ ಹಿನ್ನೆಲೆ ಇಟ್ಕೊಂಡು ಇದೇ ತಿಂಗಳ 25ನೇ ತಾರೀಕು ಬೆಂಗಳೂರಿನ ಮಹಾನಗರದಲ್ಲಿ ಫ್ರೀಡಮ್ ಪಾರ್ಕದಲ್ಲಿ ಮದ್ಯ ನಿಷೇಧ ಆಂದೋಲನ ಕರ್ನಾಟಕದ ವತಿಯಿಂದ ಇಲ್ಲಿ ಸತ್ಯಾಗ್ರಹನ ಕೂಡ್ತಾ ಇದ್ದಾರೆ. ಈ ಸತ್ಯಾಗ್ರಹದ ಉದ್ದೇಶ ಸಮಾಜಕ್ಕೆ ಒಳ್ಳೆಯತಿ ಆಗಲಿ, ಜನರ ಹಿತಕ್ಕೋಸ್ಕರ ಈ ಫ್ರೀಡಮ್ ಪಾರ್ಕದಲ್ಲಿ ಸತ್ಯಾಗ್ರಹನ 25ನೇ ತಾರೀಕದಂದು ನಡೀತಾ ಇದೆ. ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಸರ್ಕಾರಕ್ಕೆ ಒಂದು ಮನವಿ ಮಾಡಿಕೊಂಡು ಈ ಮದ್ಯ ಮಾರಾಟ ನಿಷೇಧ ಮಾಡಬೇಕನ್ನುವ ಹಿನ್ನೆಲೆ ಇಟ್ಕೊಂಡು ಇದು ಸತ್ಯಾಗ್ರಹ ನಡೀತಾ ಇದೆ. ಈ ಸತ್ಯಾಗ್ರಹಕ್ಕೆ ಹೆಚ್ಚಿನ ಸಂಖ್ಯೆ ಇದಕ್ಕೆ ಪಾಲ್ಗೊಂಡು ಇದು ಯಶಸ್ವಿ ಮಾಡಬೇಕು. ಇದು ವ್ಯಕ್ತಿ ಕಲ್ಯಾಣ, ಸಮಾಜ ಕಲ್ಯಾಣ, ರಾಷ್ಟ್ರ ಕಲ್ಯಾಣ ಈ ಸತ್ಯಾಗ್ರಹದಲ್ಲಿದೆ. ತಾವು ಬನ್ನಿ, ತಮ್ಮವರನ್ನು ಕರೆತನ್ನಿ. ಶರಣು ಶರಣಾರ್ಥಿ.